11 ಡೆತ್ ಆಗಿದೆ. ಅವ್ರ ಫ್ಯಾಮಿಲಿ ಅವ್ರಿಗೆ ಏನು ಉತ್ತರ ಕೊಡ್ತೀರಾ ನೀವು? ಜನಗಳಿಗೂ ಕರ್ಸಿರೋದ್ ನೀವೇನೆ. ನೀವು ಪಾಡಿ ನೀವು ಹೋಗಿ ಎಸಿ ರೂಮ್ ಅಲ್ಲಿ ಕೂತ್ಕೊಂತೀರಾ, ಅವ್ರಿಗೆಲ್ಲಾನು ಮಾಡ್ರಿ, ಸೆಲೆಬ್ರೇಟ್ ಮಾಡಿದ್ರಿ. ಈಗ ಅನ್ನೊಂದು ಸಾವು ಆಗಿತ್ತಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ಲಾಸ್ಟ್ ಇಯರ್ ಪುಷ್ಪಾನ ಒಂದು ಫಿಲಂ ರಿಲೀಸ್ ಆಯ್ತು. ಅಲ್ಲು ಅರ್ಜುನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿಂದ ಕರ್ಕೊಂಡ್ಬಂದು ಅವನ್ನ ಜೈಲಿಗೆ ಹಾಕ್ಸಿ ಎಲ್ಲ ಮಾಡಿದ್ರು. ಈಗ ಸರ್ಕಾರ ನಿಮ್ ಸಿದ್ದರಾಮಯ್ಯ ಒಳ ಕರ್ಕೊಂಡೋಗಿ ಹಾಕಿಸ್ತೀರಾ? ಇಲ್ಲ DK ಶಿಗಾರ ಹಾಕ್ಸಕ್ ಆಗತ್ತಾ? ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ದಂತಾನೆ ಯಾವ್ದಾದ್ರು ಒಂದು ಪೊಲಿಟಿಷಿಯನ್ಸ್ ಇರ್ತಾ ಇರ್ತಾರ? ನೀವ್ ಹೇಳಿ ಮ್ಯಾಮ್. ರೀಸನ್ ಅನ್ನೋದೇನಿಲ್ಲ, ಇದು ಫುಲ್ ಅಂಡ್ ಫುಲ್ ಪಾಲಿಟಿಕ್ಸ್ ಇಂದಾನೆ ಆಗಿರೋದು. ಇದು ಸರ್ಕಾರ ನೆಟ್ಟಿಗೆ ಅವ್ರು ಪ್ಲಾನ್ ಮಾಡಿ ಒಂದಿನ ರೆಸ್ಟ್ ಕೊಟ್ಟು ಅಟ್ಲೀಸ್ಟ್ ಅವ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು. 3 o'clock ಬರ್ತಾರೆ, ಟೀಮ್ ಬರ್ತಾರೆ, ಮ್ಯಾನೇಜ್ಮೆಂಟ್ ಆಗುತ್ತೆ ಎಲ್ಲಾನು. ಮ್ಯಾನೇಜ್ಮೆಂಟ್ ಫಾಲ್ಟ್ ಅಂತ ಹೇಳಕ್ ಬರಲ್ಲ. ನೀವು ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡು ಟೀಮ್ ನ ಕರ್ಸಿ ಫ್ಯಾನ್ಸ್ ಗಳಿಗೆ ಒಂದು ಅಟ್ಲೀಸ್ಟ್ ಒಂದು ಸ್ಪೇಸ್ ಅಂತ ಮಾಡ್ಕೊಟ್ಟಿದ್ರೆ ಈ ಘಟನೆ ನಡೆಯಕ್ ಹೋಗ್ತಿರಲಿಲ್ಲ. ನೀವು ಸ್ಪೇಸ್ ಇದಂದ್ರೆ ಮೇನ್ ರೋಡ್ ಅಲ್ಲಿ ನಿಂತ್ಕೊಂಡು 3-4 ಲಕ್ಷ ಜನ ಸೇರಿ ಅದನ್ನ ನೀವು ಅಟ್ಲೀಸ್ಟ್ ಅದನ್ನ ನೀವು ಫಂಕ್ಷನ್ ಬಿಟ್ಟು ನೀವು ಬಂದು ನೋಡಿದ್ರು ಆಗ್ತಿತ್ತು, ಏನ್ ಘಟನೆ ನಡೀತಿದೆ ಇಲ್ಲ ಏನ್ ಆಗ್ತಿದೆ ಕಂಟ್ರೋಲರ ಮಾಡ್ಬೋದಿತ್ತು. ನೀವು ಫಂಕ್ಷನ್ ಮುಗಿಯೋವರೆಗೂ ಒಳಗಿದ್ದು ಸಡನ್ ಆಗಿ ಬಂದು ನಾನು ಹಾಸ್ಪಿಟಲ್ ಹೋಗಿ ನೋಡ್ತೀನಿ ಮಾಡ್ತೀನಿ ಅಂತಂದ್ರೆ ಏನೂ ನಡೆಯಲ್ಲ. ಈಗ 11 ಡೆತ್ ಆಗಿದೆ. ಅವ್ರ ಫ್ಯಾಮಿಲಿ ಅವ್ರಿಗೆ ಏನು ಉತ್ತರ ಕೊಡ್ತೀರಾ ನೀವು? ಏನ್ 5 lakhs ಕೊಡ್ತೀನಿ, 10 lakhs ಕೊಡ್ತೀನಿ ಅಂದ್ರೆ 10 lakhs ಅವ್ರ ಫ್ಯಾಮಿಲಿಗೆ ಒಬ್ಬೊಬ್ರಿಗೂ ಅದು ಈಡಾಗತ್ತಾ? 10 lakhs ಕೊಡೋದಾದ್ರೆ ನಾನೇ ಕೊಡ್ತೀನಿ, ನನ್ನ ಫ್ಯಾಮಿಲಿಗೆ ಅವ್ರು ಬಂದು ರನ್ ಮಾಡ್ಕೊಡ್ತಾರ ನಾ ಸಾಯೋವರ್ಗುನು? ಹೇಳಿ ಮ್ಯಾಮ್. ಇಲ್ಲ ಟೀಮ್ ಅವ್ರ ಮ್ಯಾನೇಜ್ಮೆಂಟ್ ಅವ್ರು ಒಪ್ಕೊಂತಾರ ಇದು ನಮ್ ಫಾಲ್ಟ್ ಅಲ್ಲ, ನಮ್ ಫಾಲ್ಟ್ ಅಂತ ಅವ್ರು ಒಪ್ಕೊಳ್ಳೋದಾದ್ರೆ ನಿಮ್ ಫಾಲ್ಟ್ ಅಲ್ಲ ಅಂತ ನಾವು ಒಪ್ಕೊಂತೀನಿ. ನೀವು ಅಟ್ಲೀಸ್ಟ್ ಒಂದು ಪ್ಲಾನ್ ಮಾಡಿರ್ಬೇಕಾಗಿತ್ತು. ಮ್ಯಾಚ್ ಮುಗ್ದಿರೋದು 2 ಗಂಟೆಗೆ, ನೈಟೇನೆ ಬೆಂಗಳೂರು ಕರ್ಸ್ಬೇಕಾಗಿರೋದೇನಿತ್ತು? ಒಂದು ಪ್ಲಾನ್ ಅಟ್ಲೀಸ್ಟ್ ಒಂದು ಇದಿಲ್ದೆ ಅಂತ ಪ್ರೊಟೆಕ್ಷನ್ ಇಲ್ದೆ ಅಂತನೋ ಜನಗಳಿಗೂ ಕರ್ಸಿರೋದ್ ನೀವೇನೆ. ನೀವು ಪಾಡಿ ನೀವು ಹೋಗಿ ಎಸಿ ರೂಮ್ ಅಲ್ಲಿ ಕೂತ್ಕೊಂತೀರಾ, ಅವ್ರಿಗೆಲ್ಲಾನು ಮಾಡ್ರಿ, ಸೆಲೆಬ್ರೇಟ್ ಮಾಡಿದ್ರಿ. ಈಗ ಅನ್ನೊಂದು ಸಾವು ಆಗಿತ್ತಲ್ಲ, ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ವಿರಾಟ್ ಕೊಹ್ಲಿ ಅವ್ರು ಬಂದ್ ಕೊಡ್ತಾರಾ? ಇಲ್ಲ RCB ಮ್ಯಾನೇಜ್ಮೆಂಟ್ ಬಂದ್ ಕೊಡುತ್ತಾ? ಇಲ್ಲ ನೀವು 5 ವರ್ಷ, ಈಗ ನೆಕ್ಸ್ಟ್ ವರ್ಷ ಎಲೆಕ್ಷನ್ ಇದೆ, ನೀವು ಬಂದ್ ಕೊಡ್ತೀರಾ? ನಿಮಗೆ ಅಡ್ವಾಂಟೇಜ್ ಏನಿದೆ ನೀವು ತಗೊಂಡ್ರಿ. ಈಗ ಇದು 11 ಜನ ಫ್ಯಾಮಿಲಿಗೆ ಏನು ಉತ್ತರ ಕೊಡ್ತಾರೆ? 60 ಜನಕ್ಕೆ ಈಗ ಕೈಕಾಲು ಮುರಿದಿದೆ, ಅವ್ರಿಗೇನು ಉತ್ತರ ಕೊಡ್ತಾರೆ ಹೇಳಿ ನೀವು? ಯಾವ್ದು ಮಾಡ್ಬೇಕಾದ್ರೂ ಪ್ಲಾನ್ ಇಂದ ಮಾಡಿ ಅಂತ ಹೇಳೋದು ಇದಕ್ಕೊಂದಕ್ಕೇನೆ. 18 ಏನಂದ್ರೆ ಖುಷಿಯಿಂದ ಬರ್ತಾರೆ, ನಮ್ಗೇನೋ ಒಂದು ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನ್ ಮಾಡ್ಕೊಟ್ಟಿರ್ತಾರೆ ಅಂತ. ಇವ್ರುಗಳು ಏನ್ ಮಾಡ್ತಾರೆ, ಟಿಕೆಟ್ ಏನು ಪ್ಲಾನ್ ಮಾಡದೇನೆ ಡೈರೆಕ್ಟ್ ಸ್ಟೇಡಿಯಂ ಒಳಗಡೆ ಬಿಟ್ಬಿಡ್ತಾರೆ. ಅನ್ಬಾಕ್ಸಿಂಗ್ ಅಂತ ಒಂದು 16,000 20,000 ಟಿಕೆಟ್ ಕೊಟ್ಟು ಅವ್ರು ಅನ್ಬಾಕ್ಸಿಂಗ್ ಮಾಡ್ತಾರೆ. ಕಪ್ ಇಡಕ್ಕಿಂತ ಮುಂಚೆನೆ ಕಪ್ ಗೆದ್ದಾದ್ಮೇಲೆ ಒಂದು ಅನ್ಬಾಕ್ಸಿಂಗ್ ಅಂತ ಮಾಡೋದಕ್ಕೆ ಒಂದು ವ್ಯಾಲ್ಯೂ ಅನ್ನೋದಿರಲ್ವಾ? ಈಗ ನೆಕ್ಸ್ಟ್ ವರ್ಷ ನೀವೇ ತಾನೇ ಅನ್ಬಾಕ್ಸಿಂಗ್ ಅನ್ನೋದಕ್ಕಿಂತ ಕಪ್ನ ತಗೊಂಡ್ ನಿಮ್ ಸ್ಟೇಡಿಯಂ ಅಲ್ಲಿ ತಾನೇ ಓಪನಿಂಗ್ ಸೆರೆಮನಿ ನಡೆಯೋದು. ಆತರ ಸ್ಟೇಡಿಯಂ ಅಲ್ಲಿ ಮಾಡಿದ್ರೆ ಮುಗ್ದೋಗ್ತಿತ್ತಲ್ಲ ಮೇಡಮ್. ಆ ಸ್ಪೇಸ್ ಎಷ್ಟಿದೆ? ಮಿನಿಮಮ್ 35K 40K ಪೀಪಲ್ ನಿಲ್ಸ್ಕೊಳ್ಳೋದು. ಈಗ ಬಂದಿರೋದು 4 lakhs ಪೀಪಲ್. ಅದಕ್ಕೆ ತಗ್ನ ನೀವು ಅಲ್ಲಿ ಮೇಂಟೆನೆನ್ಸ್ ಮಾಡ್ಬೇಕು ತಾನೆ. ಪ್ರೊಟೆಕ್ಷನ್ ಇದ್ರೆ ಇದು ನಡೀತಿತ್ತಾ ಹೇಳಿ? ಒಂದ್ ಮಗು ಹೋಗಿದೆ, 14 ವರ್ಷದ ಮಗು. ಆ ಮಗುಗೆ ಏನ್ ಉತ್ತರ ಕೊಡ್ತೀರಾ? ಇಲ್ಲ ಅವ್ರ ಫ್ಯಾಮಿಲಿಗಾದ್ರೆ ಏನ್ ಉತ್ತರ ಕೊಡ್ತೀರಾ ಹೇಳಿ ಮ್ಯಾಮ್? ಕೇಳೋದ್ ನೀವು ಕರೆಕ್ಟ್ ಆಗಿ ನೀವು ಮೀಡಿಯಾದವ್ರು ಕೇಳಿದ್ರೆ ಇದು ನಡೀತೀರಿ. ಈಗ ಮೀಡಿಯಾದವ್ರು ಆದ್ಮೇಲೆ ಏನಂತೀರಾ? ಯಾವ್ದೋ ಒಂದು ಕಮಲ್ ಹಾಸನ್ ಬಂದು ತಮಿಳಿಂದನೇ ಕನ್ನಡ ಹುಟ್ಟಿದ್ದು ಅಂತ ಹೇಳಿದಕ್ಕೆ ಇಷ್ಟೆಲ್ಲ ಹೋರಾಟ ಆಯ್ತು, ಇಷ್ಟೆಲ್ಲ ಮಾಡ್ತಿದ್ರ. ಇವತ್ತು ಫಿಲಿಂ ರಿಲೀಸ್ ಆಗಿದೆ, ಬ್ಯಾನ್ ಆಗಿದೆ, ನಿಮ್ಗೆ ಏನ್ ಸಿಕ್ತು? 1 ರೂಪಾಯಿ ಸಿಕ್ತಾ? ಕನ್ನಡ ಸರಿ, ಅಲ್ಲಿಂದ ಬಂದಿದ್ದು ಅವ್ರು ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ತಿಳುವಳಿಕೆ ಇರುತ್ತೆ, ಅವ್ರು ಮಾತಾಡ್ತಾರೆ. ಕನ್ನಡ ಹೋರಾಟ ಮಾಡಿದ್ರಿ, ನಿಮಗೆ 1 ರೂಪಾಯಿ ಸಿಕ್ತಾ? ಇಲ್ಲ ತಾನೆ. ಈಗ ಇದಿಷ್ಟೆಲ್ಲ ನಡೆದೈತೆ, ನಿಮಗೆ 1 ರೂಪಾಯಿ ವ್ಯಾಲ್ಯೂ ಹೋಯ್ತಾ? ಅವ್ರ ಮನೆಯವ್ರು ಅವ್ರು ಹೇಳ್ತಾರೆ ಕನ್ನಡ ಎಲ್ಲರಿಗೂ ಮುಖ್ಯನೇ, ಅದು ಮದರ್ ಟಂಗೆ, ಅದನ್ನ ಯಾವಾಗ ಎಲ್ಲಿ ತೋರ್ಸ್ಬೇಕು ಅದನ್ನ ಅಲ್ಲಿ ತೋರ್ಸ್ಬೇಕು, ಪ್ರೊಟೆಕ್ಷನ್ ಎಲ್ಲಿ ಮಾಡ್ಬೇಕು ಅದ್ ಮಾಡ್ಬೇಕು. ಪ್ರೊಟೆಕ್ಷನ್ ಇದೆ ಅಂದ್ರೆ ನಿಮಗೆ 11 ಜನ ಸಾವಾಗಿದೆ, ಉತ್ತರ ಕೊಡ್ಬೇಕಾಗಿರೋದು ಗೌರ್ಮೆಂಟ್. ಈಗ ಅವ್ರ ಹತ್ರ ನಿಮ್ಗೆ ಕೇಳಕ್ಕಾದ ಅಧಿಕಾರ ಆಯ್ತಾ? ಸರ್ ನೀವು ಮ್ಯಾನೇಜ್ಮೆಂಟ್ ಒಂದು ಇದಿಲ್ದೆ ಅಂತ ನೀವು ಕರ್ಕೊಂಬಂದ್ ಮಾಡಿ ಏನೊಂದು ಉತ್ತರ ಕೊಟ್ರು? ಅದು ನಿಮಗಿರ್ಬೇಕು ತಾನೆ ಮ್ಯಾಮ್. RCB ಏನು 2 ಲಕ್ಷ 3 ಲಕ್ಷ ಫಾಲೋವರ್ಸ್ ನ ಇಟ್ಕೊಂಡು ರನ್ ಆಗ್ತಿಲ್ಲ, 18 ಮಿಲಿಯನ್ ಫಾಲೋವರ್ ಇದೆ. ಬೆಂಗಳೂರು ಅನ್ನೋದು ದೊಡ್ಡ ಸಿಟಿ, ಬಂದೇ ಬರ್ತಾರೆ ಅನ್ನೋದು ಗೊತ್ತು ತಾನೆ. ಅಷ್ಟು ಒಂದು ಕಾಮನ್ ಸೆನ್ಸ್ ಇಲ್ದಂತಾನೆ ಯಾವ್ದಾದ್ರು ಒಂದು ಪೊಲಿಟಿಷಿಯನ್ಸ್ ಇರ್ತಾ ಇರ್ತಾರ? ನೀವ್ ಹೇಳಿ. ಒಂದ್ ನೈಟ್ ಸೆಲೆಬ್ರೇಟ್ ಮಾಡಿ ಮುಗಿಸ್ಬೇಕು ಅನ್ನೋದು ಯಾರಿಗೆ ತಾನೇ ಬೇಕಿತ್ತು? ಇವತ್ತಲ್ಲ ನಾಳೆ ಬಂದಿದ್ರು RCB ಕ್ರೌಡ್ ಬಂದೇ ಬರೋದು. ಅನ್ಬಾಕ್ಸಿಂಗ್ ಗೆ 40,000 ಜನ ಬರ್ತಾರೆ, ಆಮೇಲೆ ಕಪ್ ಹೊಡೆದ್ಮೇಲೆ ಎಷ್ಟು ಲಕ್ಷ ಬರ್ತಾರೆ ಅಂತ ಒಂದು ಕಾಮನ್ ಸೆನ್ಸ್ ಅವರು ಬೇಕು. ಈಗ ಉತ್ತರ ಅವ್ರು ಏನ್ ಕೊಟ್ರು? ಸರಿ, ಆ ಫ್ಯಾಮಿಲಿ ಅವ್ರಿಗೆ ಏನ್ ಕೊಡ್ಬೇಕು ಅಂತಿದ್ದೀರಾ? ಸರ್ ಅದೇನ್ ಗ್ಯಾರಂಟಿ 10 ಲಕ್ಷ ಕೊಟ್ಟಿದ್ದಾರೆ ಅನ್ಬಿಟ್ಟು ಹೇಳಿ ಮ್ಯಾಮ್. ಈಗ ಹಸ್ಬೆಂಡ್ ತೀರ್ಕೊಂಡ್ರು ಅಂತಂದ್ರೆ ಅವ್ರ ವೈಫ್ ಇರ್ತಾರೆ, ಮಕ್ಳು ಇರ್ತಾರೆ. 10 ಲಕ್ಷ 10 ತಿಂಗಳಿಗ, ಆಮೇಲೆ ಲೈಫ್ ಲಾಂಗ್ ಅವ್ರು ಏನ್ ಮಾಡ್ಬೇಕಾಗತ್ತೆ? ಅಪ್ಪನ್ ಕಳ್ಕೊಂಡಿರೋ ಮಕ್ಕಳು, ಅಮ್ಮನ್ ಕಳ್ಕೊಂಡಿರೋ ಮಕ್ಕಳು ಏನ್ ಉತ್ತರ ಕೊಡ್ತಾರೆ ಹೇಳಿ? ನೀವೇ ಹೇಳಿ. ಈಗ ಕಂಪ್ಲೇಂಟ್, ಈಗ 1 ನಿಮಿಷ ಮ್ಯಾಮ್, ಜಸ್ಟ್ ಸಿಂಪಲ್ ಆಕ್ಷನ್. ಲಾಸ್ಟ್ ಇಯರ್ ಪುಷ್ಪಾನ ಒಂದು ಫಿಲಂ ರಿಲೀಸ್ ಆಯ್ತು. ಅಲ್ಲು ಅರ್ಜುನಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲಿಂದ ಕರ್ಕೊಂಡ್ಬಂದು ಅವನ್ನ ಜೈಲಿಗೆ ಹಾಕ್ಸಿ ಎಲ್ಲ ಮಾಡಿದ್ರು. ಈಗ ಸರ್ಕಾರ ನಿಮ್ ಸಿದ್ದರಾಮಯ್ಯ ಒಳ ಕರ್ಕೊಂಡೋಗಿ ಹಾಕಿಸ್ತೀರಾ? ನಿಮ್ಮಿಂದಾನೇ ಇದು ನಡೆದಿದ್ದು ಅನ್ಬಿಟ್ಟು. ಇಲ್ಲ DK ಶಿಗಾರ ಹಾಕ್ಸಕ್ ಆಗತ್ತಾ? ಕಾಸಿದ್ರೆ ಒಂಥರ, ಕಾಸಿಲ್ದ್ರೆ ಒಂಥರನ. ರಾಜಕೀಯದಲ್ಲಿ ಕುತ್ಕೊಂಡ್ರೆ ಯಾರು ಏನ್ ಬೇಕಾದ್ರು ಮಾಡ್ಬೋದು ಅಂತಲ್ಲ. ಒಂದ್ ಸ್ವಲ್ಪ ನಮ್ಮ ಮೈಂಡ್ ಒಳಗಿರ್ಬೇಕು. ನಮ್ ಕಾಸನ್ನ ತಗೊಂಡು ನಮಗೆ ಮಾಡೋದಕ್ಕೆ ನೀವು ಒಬ್ಬರೇ ಬೇಕಾಗಿಲ್ಲ,
ಯಾರು ಬೇಕಾದ್ರೂ ಮಾಡ್ಕೊಂತಾರೆ. 10 ಲಕ್ಷ ಕೊಡ್ತೀನಿ ಅಂತ ಇದ್ರಲ್ಲಿ ಯಾರು ದುಡ್ಡು ಕೊಡ್ತಾವ್ರೆ? ನಿರ್ಲಕ್ಷ್ಯ ಮಾಡಿರೋದು ಇವರು. ಮ್ಯಾಮ್ 18% GST ಟ್ಯಾಕ್ಸ್ ಕಟ್ಟಿರೋದು ನಾವು, ನಮ್ ಟ್ಯಾಕ್ಸ್ ಇಂದ ಕಟ್ತಾ ಇರೋದು. ಜನಗಳಿಗೆ ಅದನ್ನೇ ತಾನೇ ಕೊಡ್ತಾ ಇರೋದು. ಅವ್ರ ಕೈ ಮನೆಯಿಂದ ಕೊಡ್ತಾವ್ರ? ಕ್ರೆಡಿಟ್ ಮಾತ್ರ ಇವ್ರು ಕಾಂಗ್ರೆಸ್ ಅವ್ರು ತಗೊಳ್ತಾರೆ, ಇವ್ರ ಸರ್ಕಾರನೇ ತಗೊಳ್ಳೋದು ಕ್ರೆಡಿಟ್. 10 ಲಕ್ಷ ಮಾತ್ರ ನಮ್ ಟ್ಯಾಕ್ಸ್ ದುಡ್ಡಲ್ಲಿ ಕೊಡೋದು. ಇದು ಹೆಂಗೈತಿ? ಯಾವ ನ್ಯಾಯ ಇದು ಅಲ್ವಾ? ಅವ್ರ ಮನೆಯಿಂದಾನೇ ಕೊಡ್ಲಿ ನೋಡೋಣ. 1000 ಕೋಟಿ ಇಟ್ಟವ್ರಲ್ಲ ಅವ್ರು. DK ಹತ್ರ ಇಲ್ದಿರ ಕಾಸ, ಇಲ್ಲ ಸಿದ್ದರಾಮಯ್ಯ ಅವ್ರ ಹತ್ರ ಇಲ್ದಿರ ಕಾಸ, ತನ್ನ ಕೈ ಕಾಸಿಂದ ನಾನು ಕೊಡ್ತಾ ಇದ್ದೀನಿ. ಇಲ್ಲ RCB ಮ್ಯಾನೇಜ್ಮೆಂಟ್ ಏನಾರು ಒಪ್ಕಂತ ನಾನು ಇಷ್ಟು ಕೊಡ್ತೀನಿ ಅನ್ಬಿಟ್ಟು, ಇಲ್ಲ ಅವ್ರಾದ್ರು ಕರೆದ್ರ ನಾ ಈ ತರ ಅನ್ಬಾಕ್ಸಿಂಗ್ ಮಾಡ್ತಾ ಇದೀವಿ, ಇಲ್ಲ ಕಪ್ ತರ್ತಾ ಇದೀವಿ ಬನ್ನಿ ಅನ್ಬಿಟ್ಟು. ನಿಮ್ ನಿರೀಕ್ಷೆಗೆ ಮೀರಿ ನೀವು ಮಾಡಿದಕ್ಕೆ ಈಗ ಅನ್ಭವಿಸ್ತಿರೋದು ಜನಗಳು. ಈಗ ಏನಂತೀರಾ, ಜನಗಳು ಅತಿಯಾಗಿ ಬಂದಿದ್ದು ಅವ್ರ ತಪ್ಪು ಅಂತ. ಹೌದು ಮ್ಯಾಮ್, ಕ್ರೇಜ್ ಇದ್ದವ್ರು ಬಂದಾರ ಅಂದ್ರೆ ನೀವು ಅದಕ್ಕೆ ತಕ್ಕಂಗೆ ನೀವು ಪ್ರೊಟೆಕ್ಷನ್ ಕೊಡ್ಬೇಕಿತ್ತು. ಲಾಠಿ ಚಾರ್ಜ್ ಮಾಡಿದಕ್ಕೆ ಮ್ಯಾಮ್ ಜನಗಳು ತಪ್ಪೇ ಇಲ್ಲ ಮ್ಯಾಮ್, ಅವ್ರು ಕ್ರೇಜಿಗೆ ಬರ್ತಾರೆ. ಅದಕ್ಕೆ ತಕ್ಕದ ವ್ಯಾಲ್ಯೂ ಪ್ರೊಟೆಕ್ಷನ್ ನೀವು ಕೊಡ್ಬೇಕಾಗಿದ್ದು. ಈಗ ನಾವೊಂದು ಕೇಳ್ತೀನಿ, ವಿಧಾನಸೌಧದಲ್ಲಿ ಎಷ್ಟು ಜನ ನಿಂತ್ಕೊಂತಾರೆ? ಆ ಸ್ಪೇಸ್ 25 ಎಕರೆ ಆಯ್ತಾ 30 ಎಕರೆ ಆಯ್ತಾ? 4 ಲಕ್ಷ ಜನ ಬಂದವ್ರಂತ ನೀವ್ ಹೇಳಿದ್ರಿ. ಈಗ ಆ ಸ್ಪೇಸ್ ಅಲ್ಲಿ ಐತಾ? ಅದಕ್ಕೆ ತಗ್ಬೇಕಾಗಿರೋ ವ್ಯಾಲ್ಯೂ ಯಾರ್ದಿತ್ತು? ಲಾಠಿ ಚಾರ್ಜ್ ಮಾಡಕ್ ಆಗಿದ್ದಕ್ಕೇನೆ ಜನಗಳು ಹಿಂದೆ ಹೋಗಿ ಓಡಾಡಿದ್ದು, ಅದರಿಂದಾನೇ ಅಲ್ಲಿ ಅನಾಹುತ ಆಗಿದ್ದು. ಯಾರು ಪರ್ಮಿಷನ್ ಕೊಟ್ರು ಲಾಠಿ ಚಾರ್ಜ್ ಆಗಕ್ಕೆ? ನಿಮ್ ಪರ್ಮಿಷನ್ ಇದೆ ಅಂತ ಲಾಠಿ ಚಾರ್ಜ್ ಅವ್ರು ಮಾಡಲ್ಲ. ರೆಸ್ಪಾನ್ಸಿಬಿಲಿಟಿ ನೀವೇ ಕೊಡ್ಬೇಕಾಗಿರೋದು. ಈಗ 10 ಲಕ್ಷ ಅಂತೀರಾ ಮ್ಯಾಮ್, ನಿಮಗೆ ಅದು 10 ದಿನ ಕುತ್ಕೊಂಡ್ರಿ ಅಂತಂದ್ರೆ ಅದ್ರ ಒಂದು 10 ಕೋಟಿ ನೀವು ದುಡ್ಕೊಂತೀರಾ 10 ಜನಕ್ಕೆ. ಈಗ ಅದಕ್ಕೆ ಏನ್ ಮಾಡ್ತೀರಿ? ಈಗ ನನ್ಗೆ ಅದಕ್ಕೊಂದು ಉತ್ತರ ಕೊಡಿ. ಇಲ್ಲ ಜನಗಳು ಏನಂತಾರೆ, ಒಂದು ಅವ್ರ ಮೇಲೆ ಹೇಳ್ತಾರೆ, ಇಲ್ಲ ಇವ್ಳ ಮೇಲೆ ಹೇಳ್ತಾರೆ. ಸಾಯೋದ್ ಜನಗಳೇ, ಎರಡು ಕಡೆಯಿಂದ ಸಾಯೋದ ರಾಜಕೀಯದಿಂದ ಜನಗಳೇನೆ. ಹೇಳಿ. ಥ್ಯಾಂಕ್ ಯು ಮ್ಯಾಮ್.